ಸಮಸ್ಯೆಗಳನ್ನ ಉದ್ಭವ ಮಾಡಿ 1000 ದಿನಗಳು ನಮ್ಮದು ಆಗೋಗಿದೆ. ಅದರಿಂದಾಗಿ ಸಂಭ್ರಮಕ್ಕೆ ಕಾರಣವೇ ಇಲ್ಲ. ಕೇವಲ ಅಧಿಕಾರ ನಾನು ಕೊಡೆ ನಾನು ಬಿಡೆ, ಇದು ಜಂಜಾಟ. ಮಾನ್ಯ ಮುಖ್ಯಮಂತ್ರಿಗಳು ನಾನು ಯಾವುದೇ ಕಾರಣಕ್ಕೆ ಯಾರಿಗೂ ಅಧಿಕಾರ ಬಿಟ್ಕೊಡಲ್ಲ. ಪಾಪ ಡಿ ಕೆ ಶಿವಕುಮಾರ್ ನಾನು ಯಾವುದೇ ಕಾರಣಕ್ಕೂ ನಾನು ಮುಖ್ಯಮಂತ್ರಿ ಆಗದೆ ಇರೋದೇ ಇಲ್ಲ, ನಾನು ಕಿತ್ಕೊಡ್ತೇನೆ. ಇದು ಯಾರಿಗೂ ಬೇಕಾಗಿದೆ ಸ್ವಾಮಿ? ಇದು ಜನರಿಗೆ ಬೇಕಾದ್ದು ಇದಲ್ಲ. ಜನರಿಗೆ ಸಮಸ್ಯೆಗಳು ನೂರಾರಿದೆ, ಪರಿಹಾರ ಬೇಕಾಗಿದೆ. ಅಧಿವೇಶನ 1000 ದಿನಗಳನ್ನು ಪೂರೈಸ್ತಾ ಇರುವಂಥ ಸರ್ಕಾರದ ನಾಳೆಯ ಸಮಾವೇಶ ಏನಿದೆ, 1000 ದಿನಗಳ ಸಾಧನೆ ಅಂತೇಳಿ ಸರ್ಕಾರ ಹೇಳಲಿಕ್ಕೆ ಹೊರಟಿದೆ. 1000 ಅರಾಜಕತೆಗಳು ಸರ್ಕಾರದಲ್ಲಿ ಸೃಷ್ಟಿಯಾಗಿದೆ. ನಾಳೆ ಸಮಸ್ಯೆಗಳನ್ನ ಉದ್ಭವ ಮಾಡಿ 1000 ದಿನಗಳು ನಮ್ಮದು ಆಗೋಗಿದೆ. ಅದರಿಂದಾಗಿ ಸಂಭ್ರಮಕ್ಕೆ ಕಾರಣವೇ ಇಲ್ಲ. ಕೇವಲ ಅಧಿಕಾರ ನಾನು ಕೊಡೆ ನಾನು ಬಿಡೆ, ಇದು ಜಂಜಾಟ. ಮಾನ್ಯ ಮುಖ್ಯಮಂತ್ರಿಗಳು ನಾನು ಯಾವುದೇ ಕಾರಣಕ್ಕೆ ಯಾರಿಗೂ ಅಧಿಕಾರ ಬಿಟ್ಕೊಡಲ್ಲ. ಪಾಪ ಡಿ ಕೆ ಶಿವಕುಮಾರ್ ನಾನು ಯಾವುದೇ ಕಾರಣಕ್ಕೂ ನಾನು ಮುಖ್ಯಮಂತ್ರಿ ಆಗದೆ ಇರೋದೇ ಇಲ್ಲ, ನಾನು ಕಿತ್ಕೊಡ್ತೇನೆ. ಇದು ಯಾರಿಗೂ ಬೇಕಾಗಿದೆ ಸ್ವಾಮಿ? ಇದು ಜನರಿಗೆ ಬೇಕಾದ್ದು ಇದಲ್ಲ. ಜನರಿಗೆ ಸಮಸ್ಯೆಗಳು ನೂರಾರಿದೆ, ಪರಿಹಾರ ಬೇಕಾಗಿದೆ. ಅಧಿವೇಶನ 1000 ದಿನಗಳನ್ನು ಪೂರೈಸ್ತಾ ಇರುವಂಥ ಸರ್ಕಾರದ ನಾಳೆಯ ಸಮಾವೇಶ ಏನಿದೆ, 1000 ದಿನಗಳ ಸಾಧನೆ ಅಂತೇಳಿ ಸರ್ಕಾರ ಹೇಳಲಿಕ್ಕೆ ಹೊರಟಿದೆ. 1000 ಅರಾಜಕತೆಗಳು ಸರ್ಕಾರದಲ್ಲಿ ಸೃಷ್ಟಿಯಾಗಿದೆ. ನಾಳೆ ಸಮಸ್ಯೆಗಳನ್ನ ಉದ್ಭವ ಮಾಡಿ 1000 ದಿನಗಳು ನಮ್ಮದು ಆಗೋಗಿದೆ. ಅದರಿಂದಾಗಿ ಸಂಭ್ರಮಕ್ಕೆ ಕಾರಣವೇ ಇಲ್ಲ. ಕೇವಲ ಅಧಿಕಾರ ನಾನು ಕೊಡೆ ನಾನು ಬಿಡೆ, ಇದು ಜಂಜಾಟ. ಮಾನ್ಯ ಮುಖ್ಯಮಂತ್ರಿಗಳು ನಾನು ಯಾವುದೇ ಕಾರಣಕ್ಕೆ ಯಾರಿಗೂ ಅಧಿಕಾರ ಬಿಟ್ಕೊಡಲ್ಲ. ಪಾಪ ಡಿ ಕೆ ಶಿವಕುಮಾರ್ ನಾನು ಯಾವುದೇ ಕಾರಣಕ್ಕೂ ನಾನು ಮುಖ್ಯಮಂತ್ರಿ ಆಗದೆ ಇರೋದೇ ಇಲ್ಲ, ನಾನು ಕಿತ್ಕೊಡ್ತೇನೆ. ಇದು ಯಾರಿಗೂ ಬೇಕಾಗಿದೆ ಸ್ವಾಮಿ? ಇದು ಜನರಿಗೆ ಬೇಕಾದ್ದು ಇದಲ್ಲ. ಜನರಿಗೆ ಸಮಸ್ಯೆಗಳು ನೂರಾರಿದೆ, ಪರಿಹಾರ ಬೇಕಾಗಿದೆ. ಅಧಿವೇಶನ 1000 ದಿನಗಳನ್ನು ಪೂರೈಸ್ತಾ ಇರುವಂಥ ಸರ್ಕಾರದ ನಾಳೆಯ ಸಮಾವೇಶ ಏನಿದೆ, 1000 ದಿನಗಳ ಸಾಧನೆ ಅಂತೇಳಿ ಸರ್ಕಾರ ಹೇಳಲಿಕ್ಕೆ ಹೊರಟಿದೆ. 1000 ಅರಾಜಕತೆಗಳು ಸರ್ಕಾರದಲ್ಲಿ ಸೃಷ್ಟಿಯಾಗಿದೆ. ನಾಳೆ